ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ, ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಒಬ್ಬರು ಕಮೆಂಟನ್ನು ಕೇಳಿದರು. ಸೊ ಅದಕ್ಕೆ ರಿಪ್ಲೈನೇ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಒಂದು ಚಿಕ್ಕ ವಿಡಿಯೋವನ್ನು ಮಾಡಿಬಿಟ್ಟು ನಾನು ಅಪ್ಲೋಡ್ ಮಾಡೋಣ ಅಂತಂದು ಹೇಳ್ಬಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಏನು ಅಂದರೆ ಸೊ ಈ ಒಂದು ಎಂಬ್ರಾಯ್ಡ್ರಿ ವರ್ಕ್ ಮಾಡಿದಾಗ ಕಸ್ಟಮರ್ಗೆ ಒಂದು ಕಸ್ಟಮರ್ ಬಂದಾಗ ಡಿಸೈನನ್ನು ತೋರಿಸಿದಾಗ ಅದಕ್ಕೆ ಅಮೌಂಟ್ ಹೇಗೆ ಫಿಕ್ಸ್ ಮಾಡ್ತೀರಾ? ಆಮೇಲೆ ನಾವು ಒಂದು ಡಿಸೈನನ್ನು ತೋರಿಸಿದ ತಕ್ಷಣ ಕೂಡಲೇ ಹೇಗೆ ಇಷ್ಟೇ ಅಮೌಂಟ್ ಅಂತ ಹೇಳಬೇಕು, ಆಮೇಲೆ ಅದಕ್ಕೆ ರೇಟ್ ಹೇಗೆ ಫಿಕ್ಸ್ ಮಾಡ್ತೀರಾ, ನೀವು ಅಮೌಂಟನ್ನು ಹೇಗೆ ತೊಗೊಳ್ತೀರಾ ಅಂತ ಒಂದು ಕ್ವಶನನ್ನು ಕೇಳಿದ್ರು ಅವರು. ಸೊ ಅದಕ್ಕೆ ಈಗ ರಿಪ್ಲೈ ಮಾಡ್ತಾ ಇದ್ದೀನಿ. ಸಾರಿ, ತುಂಬ ದಿನವೇ ಆಯಿತು ಅಂತ ಹೇಳ್ಬೋದು. ಒಂದು ಕ್ವಶನ್ಗೆ ನನಗೆ ರಿಪ್ಲೈನ ಮಾಡೋದಕ್ಕೆ ಆಗಿರಲಿಲ್ಲ. ಆಮೇಲೆ ಇನ್ನೊಂದು ವಿಚಾರ ಸ್ನೇಹಿತರೆ, ನನ್ನ ಒಂದು ಮಿಷನ್ಗೆ ನಾನು ಫಸ್ಟ್ ಟೈಮಲ್ಲಿ ಒಂದು ಜರಿ ವರ್ಕನ್ನು ನಾನು ಯೂಸ್ ಮಾಡಿದ್ದೀನಿ. ಇವತ್ತು ನೋಡಿ, ಈ ಒಂದು ಜರಿ ವರ್ಕನ್ನು ಜರಿಯನ್ನು ಯೂಸ್ ಮಾಡಿದ್ದೀನಿ. ಯಾವ ರೀತಿ ಬಂತು ಏನು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಸ್ನೇಹಿತರೆ. ನಾನು ನೋಡೋಣ ಅಂತಂದು ಹೇಳ್ಬಿಟ್ಟು ನಾನು ತೊಗೊಂಡು ಬಂದವು ಹಾಗೇ ಇದ್ದವು. ನೋಡೋಣ ಅಂತಂದು ಹೇಳ್ಬಿಟ್ಟು ನಾನು ಈ ಒಂದು ಡಿಸೈನಿಗೆ ನಾನು ಶೇರ್ ಮಾಡಿದ್ದೀನಿ. ನೋಡಿ ಯಾವ ರೀತಿ ಬಂದಿದೆ ಅದು ವರ್ಕು, ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಆಮೇಲೆ ಏನೆಲ್ಲ ಪ್ರಾಬ್ಲಮ್ ಆಯಿತು, ಏನು ಜರಿಯನ್ನು ಯೂಸ್ ಮಾಡಿದರೆ ಅನ್ನೋದನ್ನು ಸಹ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಸ್ನೇಹಿತರೆ. ನೋಡಿ ಯಾವ ರೀತಿ ಬಂದಿದೆ ವರ್ಕ್, ಹತ್ರದಿಂದನೇ ತೋರಿಸ್ತಾ ಇದ್ದೀನಿ. ನೋಡಿ ಚೆನ್ನಾಗೇ ಬಂದಿದೆ ವರ್ಕು. ಫಸ್ಟ್ ಟೈಮೇ ಅಂತ ಹೇಳ್ಬೋದು ನಾನು ಯೂಸ್ ಮಾಡಿದಾಗ. ನೋಡಿ, ಇದು ಬ್ಯಾಕ್ ಸೈಡಿಂದಿದು. ಸೊ ನೋಡಿ, ಇದು ಬ್ಯಾಕ್ ಸೈಡು ಕಾಣಿಸ್ತಾ ಇದೆ ನೋಡಿ, ಡಿಸೈನೇನೋ ಚೆನ್ನಾಗಿದೆ ನೋಡಿ. ಇದು ಬ್ಯಾಕ್ ಸೈಡಿನ ಡಿಸೈನ್ ಇದು. ಸೊ ಇದು ಫ್ರಂಟು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಇದ್ರ ಬಗ್ಗೆ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಡಿಸೈನಿಗೆ ಯಾವ ರೀತಿ ಪ್ರೈಸನ್ನು ಸೆಟ್ ಮಾಡ್ತೀರಾ ಅಂದರೆ, ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ತೊಗೊಳ್ತಾರೆ, ಪ್ಲೇಸ್ ಮೇಲೆ ಡಿಪೆಂಡ್ ಅಂತ ಹೇಳ್ತಾರೆ. ನನಗೂ ಅಷ್ಟಾಗಿ ಗೊತ್ತಿರಲಿಲ್ಲ. ಒಂದು ಡಿಸೈನನ್ನು ಸ್ಟಾರ್ಟಿಂಗಲ್ಲಿ ತೊಗೊಂಡಾಗ ಯಾವ ರೀತಿ ಒಂದು ಪ್ರೈಸನ್ನು ಹೇಳಬೇಕು ಕಸ್ಟಮರಿಗೆ ಅಂತ ಗೊತ್ತಾಗದೆ ನಾನು ದೊಡ್ಡ ದೊಡ್ಡ ಡಿಸೈನ್ಗಳನ್ನು ಹಾಕಿ ಕಡಿಮೆ ಅಂದರೆ ನೀವು ನಂಬಲ್ವಾ, ಬರೀ 300 ರೂಪೀಸ್ ತೊಗೊಂಡಿದ್ದೀನಿ ಸ್ನೇಹಿತರೆ. ನಾನು 5 ಗಂಟೆ ವರ್ಕ್ ಆಗಿತ್ತದು, ಅದಕ್ಕೆ ಬರೀ 300 ನಂಗೆ ತೊಗೊಂಡಿದ್ದೀನಿ ನಾನು. ಆಮೇಲೆ ನನಗೆ ಗೊತ್ತಾಯಿತು, ಆಮೇಲೆ ತಿಳ್ಕೊಂಡೆ ನಾನು ಯಾವ ರೀತಿಯೆಲ್ಲ ತೊಗೊಳ್ತಾರೆ ಏನು ಅನ್ನೋದನ್ನು ತಿಳ್ಕೊಂಡ್ಬಿಟ್ಟು ಸೊ ಅದೇ ರೀತಿಯಲ್ಲೇ ತೊಗೊಳ್ತೀನಿ ನಾನು. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಸ್ಟಿಚಸ್ ಕೌಂಟ್ ಅಂತ ಹೇಳ್ತಾರೆ. ಅದರಲ್ಲಿ ಒಂದು ಡಿಸೈನಲ್ಲಿ ಕೊಟ್ಟಿರ್ತಾರೆ ಕೌಂಟನ್ನು, ಇಷ್ಟು ಸಾವಿರ, ಬ್ಯಾಕಿಗೆ ಇಷ್ಟು, ಒಂದು 40,000, ಫ್ರಂಟಿಗೆ ಇಷ್ಟು, ಸ್ಲೀವ್ಸಿಗಿಷ್ಟು, ಈ ರೀತಿಯಲ್ಲಿ 1000 ಲೆಕ್ಕದಲ್ಲಿ ಕೊಟ್ಟಿರ್ತಾರೆ. ಆ ಲೆಕ್ಕದಲ್ಲೂ ಸಹ ತೊಗೊಳ್ತಾರಂತೆ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅಂದರೆ ಒಂದು ಸ್ಟಿಚಸ್ ಕೌಂಟ್ ಮೇಲೆ ಯಾವ ರೀತಿ ತೊಗೊಳ್ತಾರೆ ಅನ್ನೋದು ಗೊತ್ತಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ನಾನು ಕೆಲವೊಂದು ಕಡೆ ಎಲ್ಲ ವಿಚಾರಿಸಿದಾಗ ಏನು ಹೇಳಿದರು ಅಂದರೆ, ಗಂಟೆ ಲೆಕ್ಕದಲ್ಲಿ ತೊಗೊಳ್ತೀವಿ. ಅಂದರೆ ಗಂಟೆಗೆ 100 ರೂಪಾಯಿದಂಗೆ. ಅಂದರೆ ಈಗ ಒಂದು ಡಿಸೈನ್ ಅನ್ನುವಂಥದ್ದು ಒಂದು 4 ಗಂಟೆ ಆಗಿತ್ತು ಅಂದರೆ 400 ರೂಪಾಯಿ, 3 ಗಂಟೆ ಅಥವಾ 3.5 ಗಂಟೆ ಆಗಿತ್ತು ಅಂದರೆ 300 ರೂಪಾಯಿ, 350 ರೂಪಾಯಿ ತೊಗೊಳ್ತೀವಿ. ಆಮೇಲೆ 6 ಗಂಟೆ 7 ಗಂಟೆ ಆಗಿತ್ತು ಅಂದಾಗ 600 ರೂಪಾಯಿ, 700 ರೂಪಾಯಿ ತೊಗೊಳ್ತೀವಿ ಅಂತ ಹೇಳಿದರು. ಸೊ ಆಮೇಲೆ ನಾನು ಅದೇ ಥರನೇ ತೊಗೊಳ್ತೀನಿ ನಾನು. ಹಳ್ಳಿಯಾಗಿರೋದ್ರಿಂದ ಕಸ್ಟಮರು ಅಷ್ಟೇ ನಾವು ಹೇಳಿದ ಅಮೌಂಟನ್ನೇ ಕೊಡೋದಿಲ್ಲ ಅವರು. ಹಾಗಾಗಿ ಏನು ಮಾಡ್ತಾರೆ, ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ, ಒಂದು 300 ರೂಪಾಯಿ ಆಗಿತ್ತು ಅಂದರೆ 450, 500 ಹೇಳ್ತಾರೆ. ಸೊ ಅವ್ರು 300 ರೂಪಾಯಿಗೆ ಬಂದೇ ಬರ್ತಾರೆ ಅವರು. ಈ ರೀತಿಯಲ್ಲಿ ಏನು ಮಾಡ್ತಾರೆ ಅಂದರೆ, ಒಂದು 50-100 ರೂಪಾಯಿ ಜಾಸ್ತಿ ಹೇಳ್ತಾರೆ. ಅದು ಆ ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದು ಸಿಟಿಗಳಲ್ಲಾಗಿರ್ಬೋದು ಅಥವಾ ಕೆಲವೊಂದು ಊರುಗಳಲ್ಲಾಗಿರ್ಬೋದು ಜಾಸ್ತಿ ಕೇಳಿದಷ್ಟೇ ಕೊಡ್ತಾರೆ. ಕೆಲವೊಂದು ನಮ್ಮ ಕಡೆ ಅಂತೂ ಖಂಡಿತವಾಗಿಯೂ ಕೊಡೋದಿಲ್ಲ ಸ್ನೇಹಿತರೆ ಅಮೌಂಟ್. ಅದೇ ಒಂದು ದೊಡ್ಡ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ನಾವು ಹೇಳಿದಷ್ಟು ಅಮೌಂಟ್ ಅಂತೂ ಕೊಡೋದೇ ಇಲ್ಲ. ಕೆಲವೊಬ್ಬರಂತೂ ತುಂಬಾ ಒಂದು ಬಾರ್ಗೇನ್ ಮಾಡ್ತಾರೆ. ಸೊ ಏನು ಮಾಡೋಕ್ಕಾಗಲ್ಲ, ನಾವು ಫಸ್ಟ್ ಟೈಮ್ ಮಿಷನ್ ತೊಗೊಂಡಿರ್ತೀವಿ ಅಂದಾಗ ನಾವು ಅಡ್ಜಸ್ಟ್ ಮಾಡಿಕೊಂಡು ತೊಗೊಳ್ಳೇಬೇಕಾಗುತ್ತೆ. ಒಂದು ಸ್ವಲ್ಪ 50-100 ರೂಪಾಯಿ ಒಂದು ಸ್ವಲ್ಪ ಜಾಸ್ತಿ ಹೇಳ್ಬಿಟ್ಟಿವಿ ಅಂದರೆ ಏನು ಮಾಡ್ತಾರೆ, ನೆಕ್ಸ್ಟ್ ಟೈಮ್ ಅವ್ರು ನಮಗೆ ಕೊಡೋದಕ್ಕೆ ಹೋಗೋದಿಲ್ಲ, ನಮ್ಮ ಹತ್ರನೂ ಬರೋದಿಲ್ಲ. ಎಲ್ಲಿ ಕಡಿಮೆ ಮಾಡ್ತಾರೋ ಅಲ್ಲಿ ಮಾಡಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಈ ರೀತಿಯಲ್ಲೂ ಆಗುತ್ತೆ. ಇನ್ನು ಟೈಲರ್ಸ್ಗಳಿಗೆ ಹೇಳ್ಕೊಂಡ್ರಂತೂ ಅವ್ರು ಟೈಲರ್ಸ್ಗಳಂತೂ ತುಂಬಾ ಕಡಿಮೆ ಕೊಡ್ತಾರೆ. ನನಗೂ ಆ ರೀತಿಯಲ್ಲಿ ಆಗಿದೆ ಎಕ್ಸ್ಪೀರಿಯೆನ್ಸು. ಒಂದು 300-350 ರೂಪಾಯಿ ಮೇಲೆ ಹೋಗೋದೇ ಇಲ್ಲ ಅವರು. ನಮ್ಮ ಹತ್ರ ಅಷ್ಟು ತೊಗೊಂಡು ಕಸ್ಟಮರಿಗೆ ಅವರು 700, 800, 500 ಈ ರೀತಿಯೆಲ್ಲ ತೊಗೊಳ್ತಾ ಇರ್ತಾರೆ ಅವರು. ಸೊ ಏನು ಮಾಡೋದಕ್ಕಾಗೋದಿಲ್ಲ.
ಕಂಟಿನ್ಯೂ ಕೊಡ್ತಾರೆ ಅಂದ್ಬಿಟ್ಟು ನಾವು ಮಾಡಿಕೊಡ್ಬೇಕಾಗುತ್ತೆ. ಆದರೆ ಅದೇ ನಾನು ಹೇಳಿದ್ನಲ್ವ, ಒಂದು ಗಂಟೆ ಲೆಕ್ಕದಲ್ಲಿ ನಾನು ಅಮೌಂಟನ್ನು ತೊಗೊಳ್ತೀನಿ. ಕೆಲವೊಂದು ಸರಿ ಅದೇ ಹೆಚ್ಚು ಕಡಿಮೆ ಕೆಲವೊಬ್ಬರು ಕೊಡ್ತಾರೆ, ಕೆಲವೊಬ್ಬರು ಕೊಡೋದಿಲ್ಲ. ಸೊ ನಾವೇ ಎಲ್ಲನೂ ಸಹ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಮಿಷನ್ನಿಗೆ ಅಷ್ಟೊಂದು ಅಮೌಂಟ್ ಕೊಟ್ಬಿಟ್ಟು ತೊಗೊಂಬಂದಿರ್ತೀವಿ ನೋಡಿ, ಹಾಗಾಗಿಬಿಟ್ಟು ಕೆಲವೊಂದನ್ನು ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕಾಗುತ್ತೆ ಸ್ಟಾರ್ಟಿಂಗು ಅಂತಂದು ಹೇಳ್ಬಿಟ್ಟು. ಆಮೇಲೆ ಇನ್ನೊಂದು ಡಿಸೈನ್ ನೋಡಿದ ತಕ್ಷಣವೇ ಹೆಂಗೆ ಪ್ರೈಸು ಹೇಳ್ತೀರಾ ಅಂತಲೂ ಅದರಲ್ಲೇ ಒಂದು ಕೇಳಿದರು. ಅದಕ್ಕೆ ಹೇಗೆ ಅಂದರೆ, ಈಗ ಡಿಸೈನ್ ಅಂದರೆ ಸ್ಲೀವ್ಸಿಗೆ ಬರೀ ಒಂದು ಚಿಕ್ಕ ಒಂದು ಬುಟ್ಟವನ್ನು ಹಾಕಿದರೆ ಕಡಿಮೆ ಟೈಮ್ ಆಗುತ್ತೆ ಅಂತ ನಮಗೆ, ನಾವು ಆಗ್ತಾ ಹೋಗ್ತಾ ಹೋದಾಗೆಲ್ಲ ನಮಗೆ ಗೊತ್ತಾಗುತ್ತೆ. ಕಡಿಮೆ ಒಂದು ಪ್ರೈಸನ್ನು ಅಂದರೆ ಒಂದು ಮಿನಿಮಮ್ ಅಂದರೆ ಒಂದು 350 ರೂಪಾಯಿಂದ ನಾವು ಹೇಳ್ಬೋದು, ಒಂದು ಬುಟ್ಟ ಹೇಳಿದರು ಅಂದರೆ. ಇಲ್ಲಪ್ಪ ಅಂದರೆ ಬಾರ್ಡರ್ ಹೇಳಿದರು ಅಂತಂದಾಗ ಅದಕ್ಕೆ ನಾವು ಬಾರ್ಡರು ಆಮೇಲೆ ಬುಟ್ಟನೂ ಹೇಳಿದರು, ಒಂದು ಬುಟ್ಟನೂ ಹೇಳಿದರು ಅಂದರೆ ಆವಾಗ ಜಾಸ್ತಿ ಹೇಳಬೇಕಾಗುತ್ತೆ. ಈ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಬಾರ್ಡರನ್ನು ಹೇಳ್ಬಿಟ್ಟು ಬಾರ್ಡರ್ ಅಷ್ಟೇ ಬೇಕು, ಬುಟ್ಟ ಬೇಡ ಅಂತ ಹೇಳ್ತಾರೆ. ಆ ಥರ ಇರೋವಂಥವ್ರಿಗೆ ಒಂದು 400-450 ರೂಪಾಯಿ ಹೇಳ್ಬೇಕಾಗುತ್ತೆ. ಇಲ್ಲ ಅಂದರೆ ಇನ್ನೇನು ಮಾಡಬೇಕು ಅಂದರೆ, ಸೊ ಡಿಸೈನನ್ನು ಹೊಸ್ದಲ್ಲಿ ಫಸ್ಟ್ ಟೈಮ್ ಹಾಕ್ತಾಯಿದ್ದೀವಿ ಅಂದರೆ ಒಂದು 2-3 ಸರಿ ಹಾಕಿದ್ದು ಡಿಸೈನ್ ಆದರೆ ಹೀಗೆ ಅಂತ ಹೇಳ್ಬೋದು. ಇಲ್ಲ ಅಂದರೆ ನಮಗಿನ್ನೂ ಹೊಸ ಡಿಸೈನ್ ಅದು ಅಂತಂದು ನಮಗೆ ಗೊತ್ತಾದಾಗ ಏನು ಮಾಡಬೇಕು ಅಂದರೆ, ಸೊ ನೋಡ್ತೀನಿ ಟೈಮ್ ಎಷ್ಟಾಗುತ್ತೆ ಅನ್ನೋದು ನೋಡಿ ಅದರ ಮೇಲೆ ಹೇಳ್ತೀನಿ, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಕೊಡುವಿರಂತೆ ಅಂತಲೂ ಸಹ ಹೇಳ್ಬೋದು. ಈ ರೀತಿಯೆಲ್ಲನೂ ಸಹ ನಾವು ಅಡ್ಜಸ್ಟ್ ಮಾಡ್ಕೊಂಡು ಸೊ ಒಂದು ಅಮೌಂಟನ್ನು ನಾವು ತೊಗೋಬೇಕಾಗುತ್ತೆ ಸ್ನೇಹಿತರೆ. ಸೊ ಅವರ ಕ್ವಶನ್ಗೆ ಒಂದು ಕ್ಲಾರಿಟಿ ಸಿಕ್ತು ಅಂತ ನಾನಂತ ಭಾವಿಸ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ಯಾರಾದರೂ ಹೊಸ್ದ ಮಿಷನ್ ತೊಗೊಳ್ಳುವರು ಅಥವಾ ತೊಗೊಂಡಿರೋರಿಗೆ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತವಾಗಿಯೂ ಕಮೆಂಟಲ್ಲಿ ಕೇಳಿ, ನನಗೆ ಗೊತ್ತಿರುವಂಥದ್ದನ್ನ ನಾನು ರಿಪ್ಲೈನ ಮಾಡ್ತೀನಿ. ಹಾಗೆ ನಾನು ಈ ಒಂದು ಜೆರಿ ಥ್ರೆಡ್ ಬಗ್ಗೆಯೂ ಸಹ ನನ್ನ ಮಿಷನಿಗೆ ಫಸ್ಟ್ ಟೈಮ್ ಯೂಸ್ ಮಾಡಿದೆ ಅಂತ ಹೇಳಿದೆ ಅಲ್ವ ನಾನು, ಇದ್ರ ಬಗ್ಗೆಯೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸ್ನೇಹಿತರೆ. ಸೊ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.